ಈಗ ಪಲಾವ್ ರೆಡಿ ಮಾಡತ್ತೀವಿ. ಮಳೆ ಸಣ್ಣಗೆ ಶುರು ಮಾಡೈತಿ. ಅದಕ್ಕೆ ಇಲ್ಲಿ ಒಂದು ಅಂಗಡಿ ಐತಿ. ಅಂಗಡಿ ತಳಗ ಸೈಡ್ ಅಡಿಗೆ ರೆಡಿ ಮಾಡತ್ತ ನಮ್ಮ ದೋಸ್ತ. ಬರೀ ತೋರಿಸ್ತೀನಿ. ಈಗ ಹಾಕೋದಲ್ಲ ಇವ್ ತರ್ಸಿ ಮಗನ ಒಮ್ಮೆ ಮಾಡಿಲ್ಲ ಒಂದೊಂದು ಹಾಕ್ಬೇಕವನ ಎಂದು ಅಡಿಗೆ ಮಾಡಕ್ ಬರಲ್ಲ ಅದರ ಲೋಗ ಹಾಕಿ ಇಟ್ಬಿಟ್ರು ಅಷ್ಟು. ಎಲ್ಲ ಅರ್ಗೋದಿ ನಮ್ ಕಡೆ. ಈಗ ಎಣ್ಣೆ ಹಾಕಗೊತ್ತಾನಲ್ಲ ಪಲಾವ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಒಂದ್ ಲೆಕ್ಕಕ್ಕೆ ಇವ್ರು ಯುದ್ಧ ಮಾಡಿದ್ರೆ ಮಾಡತ್ತಾರ. ದೋಸ್ತ ನೀ ಫೋಟೋ ಇದ್ರೊಳಗೆ ಫ್ರೇಮ್ ಒಳಗೆ ಬರೋಲ್ಲ. ಎಷ್ಟು ಹೈಟ್ ಐತಿ ಅವ್ನು ಪ್ರೇಮ ಬೇಕಾಗಿಲ್ಲ. ನಾವು 7 ಮಂದಿ ಇದ್ವಿ. ನಾವು ಕೆಲಸ ಮಾಡಕಂದ್ರೆ 5 ಮಂದಿ ಇನ್ನಿಬ್ರು ಬರ್ತಾರ. ಆಮೇಲೆ ಇನ್ನ ಇಬ್ರು ಫುಲ್ ಔಟ್ ಆಫ್ ಸಿಚುವೇಶನ್ ಆಗ್ಬಿಟ್ರ ಅವರು. ಏನೋ ಮಾಡತ್ತಾರ. ನಮಗೂ ಏನು ಗಂಧ ಗಾಳಿ ಗೊತ್ತಿಲ್ಲ ಅಡಿಗೆ ಒಳಗ. ಇವ್ರು ಮಾಡಿಕೊಟ್ಟಿದ್ದು ತಿನ್ಬೋದು. ಹನಿ ಶುರು ಆಗೈತಿ. ಮಳೆ ಜಿನಿ ಜಿನಿ ಮಳಿಯೊಳಗ ಅಡಿಗೆ ಮಾಡ್ಕೊಂಡ್ ತಿನ್ನೋ ಮಜಾನ ಬ್ಯಾರೆ. ಮಾರಿ ತೊಕ್ಕಲಾರ್ದ ಅಡಿಗೆ ಮಾಡಾಕ್ ಬಂದಾನೋ ಇವ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಏನೋ ಮಾಡ್ತಾರ ಇವ್ರ ಅಡಿಗೆನ. ಅಣ್ಣ ಅಡಿಗೆ ಪರಿಸ್ಥಿತಿ ಈಗ ನೆನ್ಸ್ಕೊಂಡ್ರ ಹೇಳಕ್ಕಾಗವಲ್ದು. ಮಾತೇ ಇಲ್ಲ. ಇದ್ರೊಳಗೆ ಏನ್ ಮಾಡ್ಕೊಡ್ತೀವೋ ಹಿಂಗತಿ ಮಾಡಿ. ಇವ್ರು ಉಪ್ಪು ಹಾಕಕ್ ಬಡ್ದಾಡತ್ತಾರೋ ಯಾವಾಗ ಹಾಕ್ತಾರಬೇಕಂತಂದು. ಯಪ್ಪ ದೇವ್. ಹೊಟ್ಟೆ ಭಾಳ ಸತಿ. ರಾತ್ರಿ ಅನಾಹುತ ಊಟ ಆಗೈತೆ ನಮ್ದು. ರಾತ್ರಿ 2 ಗಂಟೆಗೆ ಊಟ ಮಾಡುವರು. ಊಟ ಮಾಡುವರೆ ಅದು ಈ ಅನ್ನ ಐದು ಮೇಲೆ ಉಪ್ಪೆಲೆತ್ತಿ ಎಲ್ಲ ಇದೆ ನೋಡ್ರಿ ಬಂದಲ್ಲೆಲ್ಲ ರೊಕ್ಕ ತುಟ್ಟು ಭಾಳ ಇರುತ್ತೆ. ನೋಡಿಲ್ಲ ಆಗಲೇ ಎದ್ರಿ ಸಾಯ್ತಾ ಇಲ್ಲಿ. ಜೀವಂತ ನಾವು ಹಿಂಗತಿ ಹೇಳ್ಬಿಟ್ಟು ನೋಡು ಹೆಂಗ ಹಿಂಗೆ ನಾವು ಹಿಂಗೆ ಇವ್ರೇನು ಒಚ್ಚಾಕತ್ತಾರ ಈಗ. ಹೋಗಿದ್ನಲ್ಲ ಹುಲಿ ನಾವು ಹೋದ ಹಚ್ಚಿದ್ದೆ ಇಲ್ಲದು. ನೀ ಹಂಗ ಮ್ಯಾಗ ಈಗ 1 ಸೆಕೆಂಡ್ ಅಯ್ಯೋ ಏನು ಹಚ್ಚಿ ಮಗ. ಆಗತ್ತಲ್ಲಿ ನೀರದ ಕುದಿಲಿ ತಡ್ಕೋರಿ. ನೀರ್ ಹಾಕವ ಬೇಕಾ ಇನ್ನೊಂದು ಗ್ಲಾಸ್ ಹಾಕೋಣ. ಅದಕ್ಕೇನೈತಿ 1 ಗ್ಲಾಸಿಗೆ 2 ಗ್ಲಾಸ್. ಕಡಿಮೆ ಇದ್ಬೇಕು ನೋಡೋಣ. ಕಡಿಮೆ ಇದ್ರೆ ಮತ್ತೆ ಸ್ವಲ್ಪ ಚೋಡ ತಿನ್ನೋದು ಇಲ್ಲ ರೊಟ್ಟಿ ತಿನ್ನೋದು ಹೆಂಗ ಮಾಡಿ ಹಂಗಲ್ಲಿ ಯಾರ ಕಡೆ ನೀರು ಕಡಿಮೆ ಇದ್ರೆ ಸೋಡಾ ಎಲ್ಲಿ ಐತೋ? ಸೋಡಾ ಸ್ವಚ್ಛ ಆಗ್ಯಾವ. ಅಳತಿ ಪ್ರಕಾರ ನೀರೇನು ಕಡಿಮೆ ಯಾಕೆ ಬಂತು ಗ್ಯಾಸ್ ಜೋರ ಬಿಟ್ಟಿಲ್ಲೋ ಇವ್ರು. ಏಯ್ ನೀರ್ ಜಾಸ್ತಿ ಆದ್ರೆ ಅಕ್ಕಿ ಕೂತೇವಲ್ಲ. ಅಕ್ಕಿ ಜಾಸ್ತಿ ಆಗಿ ಗಂಡ ಬಣ್ಣ ಮಾಡಿ ಸಾಯಿ ಹಿಡಿಬೇಕು ಮನೇನ. ಪ್ಲಾಸ್ಟಿಕ್ ಅದ ಇಲ್ಲ ಸಾಕು ಸಾಕು ನೀ ಏನು ಮಾಡ್ಬಿಡ.
ಪಲಾವ್ ಅಕ್ಕಿ ತೊಳಿಲಾರ್ದಾಗುತ್ತೆ ಹೊಸ ಸ್ಟೈಲ್. ಹೆಂಗಿದೆ ಓಪನಿಂಗ್ ಥ್ರಿಲ್ಲು, ಹೊಸ ಸ್ಟೈಲ್, ನಾಟಿ ಸ್ಟೈಲ್ ಇದೆ. ಸುಮಾರು ಇವರು ಹಚ್ಚಿ ಮಕ್ಕಳು ಅಕ್ಕಿ ಹಣ್ಣು ಸುಮಾರು ಎಲ್ಲ ಹಾಕ್ಯಾರಲ್ಲ. ಮತ್ ಸುಮಾರು ತಿಂದಾನೆ ಬಿಟ್ರ. ಏ ರೇಷನ್ ಚಲೋ ಅದು. ಏನಾಯ್ತು? ಏನೈತಿ? ಇಷ್ಟ ಆಕತ್ತಾನೆ, ಇಷ್ಟ ಆಗತ್ತ ಉಸ್ರು ಜೀರಿಗೆ ಮಾಡಿಲ್ಲ ಅಡಿಗೆ ಎಲ್ಲೇ ಇವ್ರು ಹೋದವ್ರು ಏನ್ ಮಾಡಕತ್ತಾರ ಅಂತ. ಅಲ್ಲಿ ಪಂಪ್ ಹೌಸ್ ಐತಿ ಇಲ್ಲಿ ಸೈಡ್ ಅಲ್ಲಿ, ಅಲ್ಲಿ ಇರ್ನವ್ರ ಅಲ್ಲೋಗ್ಯಾರೋ ಇವ್ರು. ಇಲ್ಲಿ 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 ಅನ್ನ ಆಗಿಂದ ಅಕ್ಕಿ ಹಾಕ್ತಾರ. ಗ್ಯಾಸ್ ಹಚ್ಚಿಲ್ಲ ಅಂದಿ ಇದ್ಯಾಕ್ ಕೂದ ಒಂದು ಇದ್ಯಾಕ್ ಕೂದ ಅಂತ ನಾ ಅಂತೀನಿ. ಈಗ ಅಲ್ಲಿ ಅದು ತರ್ಲಿ ಅದು ಅಲ್ಲಿ ಅದು ಹಾಗೇನೆ ಇದ ಆದಾಗ ಸಪ್ಪಿರ್ತದೆ ಇಂದ 2 ನಿಮಿಷ ತಡಿ, ಅದು ಒಂದ್ ಸ್ವಲ್ಪ ಇದರ ಅಲ್ಲಿ ಉಪ್ಪು ಹಸಿ ಮಕ್ಕ ಕಲ್ಲು ಪಲ್ಲ ಅದೇನು ಕರಗಾಕ 2 ನಿಮಿಷ ಕೂರ್ಕೊಂಡ್ ತರ್ಲಿ ಮಾಡಿ. ಹಾಕ್ಲಿ ಇನ್ನೊಂದಿತ್ತು ಉಪ್ಪು. ತಾನ ಒಂದೊಂದು ಟೇಸ್ಟ್ ಹೇಳ್ಕೊಂತ ಹಸಿ ಮಕ್ಕ ದಿವಸ ಉಪ್ಪು ಉಪ್ಪ ಇರ್ತೋ. ಸಪ್ಪ ಇರ್ತದೆ. ಇದ್ಯಾವ್ದು ಫೇಕ್ ಉಪ್ಪನ? ಹಾಕ್ಲಪ್ಪ ತಡಿಯೋ ಕೈ ಮುಗಿದಿದ್ದ ದೈವ. ದಂಡ ಪೆಂಡೆಗಳು ಇವರು, ದಂಡ ಪೆಂಡೆಗಳು. ನಾವು ನೀರ್ ಎಷ್ಟ್ ಹಾಕ್ಬೇಕು, ಅಕ್ಕಿ ಇಷ್ಟ ಹಾಕ್ಬೇಕಂತ ಯುದ್ಧ ಮಾಡತ್ತಿ. ಇವ್ರು ನೋಡಿರ ಅಲ್ಲಿ ಸೈಡ್ ಯುದ್ಧ ಮಾಡತ್ತಾರ. ಸೈಡ್ ಇವ್ರು ನೋಡು ನಮ್ಗೆ ಹೇಳಾರ್ದ ಹೋಗಿ ಸೈಡ್ ಹೋಗಿ ಫೋಟೋ ತಕೊಂಬಂದಾರ. ಅಲ್ಲಿ ಅಕ್ಕಿ ಹಾಕು. ಫಾಲ್ಸ್ ಅಲ್ಲ ಲಾಸ್ಟ್ನೇ ಕಪಿಲಪ್ಪ ಫಾಲ್ಸಿಗೆ ಹೋಗ್ರ. ಎಲ್ಲಿ ನೀರ್ ನಿಂತಲ್ಲೇ ತಕೊಂಡ್ರಿ. ದೂರ ಐತೆ ಅಲ್ಲಿದ್ರೆ ಅಲ್ಲೇ ಕೇಳೋದು. ಅಲ್ಲಿ ಇದು ಇರ್ತಾರೆ, ವಾಸನೆ ಮಾಡಿ ಇರ್ತಾರೆ, ಅಲ್ಲೇ ಮತ್ತೆ ಹೊರಗೆ ಹೋಗ್ಬೇಕು. ಹಳ್ಳಕ್ ಬೀಳಿ ಸಾಕು ಮೂರು ನೀರ ಒಂದ್ ಸ್ವಲ್ಪ ನೋಡಿ. ಕರೆಕ್ಟ್ ಐತಿ. ಏನ್ ಗನ್ಗನಾಗಿಲ್ಲ, ಹಳ್ಳಕ್ ಬಿಡ್ರಿ ಈಗ ಅದನ್ನ.
ಸಣ್ಣ ಮಾಡ್ಲಿ ಸಣ್ಣ ಮಾಡಲಿ ಸ್ವಲ್ಪ ಕೈ ಬಿಡ್ರಿ ಏನು ಒಂದು ಯುದ್ಧ ಮಾಡಿದ್ರ ಬಂದ್ ಮಾಡಿ ಹಾಳಾಗ್ ಬಿಡ್ಬೇಕು ಬಂದ್ ಮಾಡಿಲ್ಲಿ ಸಾಲಿಟ ಹಾಳಾಕ್ ಬಿಡ್ತಾರ ಯಾರ ಒಟ್ಟ ಒಂದ್ ಲೆಕ್ಕಕ್ಕೆ ಬಂತೀಗ ಯಾರ ನಾಸ ಇಲ್ಲ ಹಾಕಿ ಜಾಸ್ತಿ ಇದ್ರ ಫುಲ್ ಮಾಡಿ ಉದಿತ್ ಬಂದ್ರ ನಡೀತಿತ್ತು ಮತ್ತ ಮಧ್ಯಾಹ್ನ ಊಟ ಮಾಡಿದ್ವಿ ನೀರ್ ಸಿಂಚಿತ್ತು 2 ಇಂಚ್ ನೀರ್ ಮತ್ತ 2 ಇಂಚ್ ಬರ್ತದ ಮ್ಯಾಗ ಹೊಳ್ಳಿ ಎಷ್ಟಾದ್ರೂ ಬರ್ಲಿ ಬರ್ರಿ ಪ್ಲೇಟ್ ಅಂತ ತಗೋಬರ್ ಪಟ್ನಾ ಚಾವಿ ಅಲ್ಲ ಕಟ್ಸಿ ಮಕ್ಕ ಒಂದ್ ಊಟ ಅಂತ ಊಟ ಅಂತ ನೋಡ್ರಿ ಇಲ್ಲೇ ಪಾರ್ಕ್ ಒಳಗೆ ಅಡುಗೆ ಮಾಡಲು ನಿಷೇಧಿಸಲಾಗಿದೆ. ನಾವು ಅಡುಗೆ ಮಾಡ್ಕೊಂಡು ಕೂತ್ಬಿಟ್ವಿ ಈಗಾಗಲೇ. ಪ್ಲೇಟ್ ಹಾಕೋಪ್ಪ ಗಂಡೈತಲ್ಲ ನೀನು ನಂಗೊಂದು ಪ್ಲೇಟ್ ಹಾಕೊಳ್ಳಿ. ಹಾಕ್ರಿ ತೋ ಫೋಟೋ ಹೆಂಗೈತೆ ನಿಂಗತ್ರ ಮಾಡಿ ಸ್ವಲ್ಪ ಹೆಂಗೈತ ಹೆಂಗೈತ ಚಲೋ ಐತಿ. ಯಾಕೆ ಕೊಳ್ಳಿ ಅಂದ್ರೆ ಈ ಅಡ್ಸಿಮಾ ಮಾಡಿ ನೋಡಪ್ಪ ಉಷ್ಟು ತಂದು ಸುರಿ ಬಿಡೋಣ ಅದ್ರಾಗ ಮೆಣಸಿನ್ಕಾಯಿ ಸುರಿ ಬಿಡೋಣ ಮೊದ್ಲ ಹಾಕ್ಬಿಟ್ರಣ ಎಲ್ಲ ಆಮೇಲೆ ಎಣ್ಣೆ ಕುದಿಸೇವಿ ಮೊದ್ಲ ಹಾಕ್ಬಿಡಲ್ಲ ಉಷ್ಟವ ಎಷ್ಟು ಮಾಡ್ರಲಿ ನೀವು ಬರ್ರಿ ಊಟ ಮಾಡ ಬರ್ರಿ. ಸ್ವಲ್ಪ ಅಡ್ಸಿ ಮಾಡೋಣ ನಾನ್ ತೊಗೊಂಡ್ರೆ ಸಾಕು ಊಟ ಮಾಡಿದ ಮುಂದೆ ಕಂಟಿನ್ಯೂ ಮತ್ತೆ ಊಟ ಮಾಡಿ. ಈಗ ತಿಕ್ಕೋ ಕಾರ್ಯಕ್ರಮ ಅಡಿಗೆನ ನಾವು ತಿಕ್ಕಬೇಕು ಅಂತ ಅನಿವಾರ್ಯ ನಮ್ದು. ನಮ್ಮ ತಿಕ್ಕುಂಡಿ ಶಿವ ಅವರು ತಿಕ್ಕೋ ಕಾರ್ಯಕ್ರಮದಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸುತ್ತಿದ್ದಾರೆ. ನೋಡ್ರಿ A1 ಗಾಡಿ ಮಾಡ್ಬಿಟ್ರೆ ನಮ್ಮ ನೋಡ್ರಿ ಅಚ್ಚಿಗೆದ್ದು ಗಾಡಿ ಬಿರ್ಸಿಲ್ ಹೊಡೆದಾಡ. ತಿಕ್ಕುಂಡಿ ಏನು ಗೋಲ್ಕರ್ ಅಂತ ಇವರು ಬಾಗ ಬೀಚ್ ಹುಡುಗಿಯರ್ ನೋಡ್ಬೇಕಂದ್ರ ಬಾಗ ಬೀಚ್, ಹುಡುಗಿಯರ್ ಬ್ಯಾಡ ಅಂದಾರ ಕಲ್ಲಂಗುಡಿ ಬೀಚ್. ಯಾಡ ಬಿಚ್ಚಿ ಹೋಗ್ಬಿಟ್ಟು ಇಲ್ಲಿ ನೀರ ಯಾವ ಬೀಚ್ಗೊಮ್ಮ ಎಲ್ಲ ಬೀಚ್ ಎಲ್ಲ ಬೀಚ್. ಎಲ್ಲ ಬೀಚಿಗೆ ಅದು ಹುಡುಗಿಯರ್ ಬಗ್ಗೆ ಯಾ ಬಿಚ್ಚಿ ಅಲ್ಲಿ ಅಂಗಡಿ ಅಲ್ಲ ಅಂಗಡಿ ಐತಿ ಬಿಡು, ನಂಗೆ ಓದೈತಿ. ಇದು ಎಷ್ಟೊತ್ತು ಮಾಡ್ತೀನಿ? ಮೋನ ಅದೇನು ಇದನ್ನ ಎಷ್ಟೊತ್ತು ಮಾಡ್ತಿದ್ದೆ ಅಣ್ಣ ಏಯ್ ನೀನು ಹೇಳ್ತಿ ಲೋಗ ಮಾಡೋ ಕೆಲಸ ಎಲ್ಲ. ಇವ ಮತ್ತೆ ಬಸ್ಸಿ ನೀರು ಚಲೋ ನೀರು ಬಸ್ಸಿಗೆ ಬರ್ತಲ್ಲ ನೀರು ಚಲೋ ನೀರದ ಮಣ್ಣ ನಿಂತ ಕನ್ಜಂಕ್ಷನ್ ಎಳ್ಕೊಂಬರ್ತದೆ.
ಹರಿದು ಬರ್ತಲ್ಲ ನೀರು ಎಲ್ಲ ಪ್ಯೂರ್ ನೀರು. ಆದ್ರೆ ನಾವು ಅಡಿಗೆರಿ ಮಾಡೋದು ಹೌದಲ್ಲ ಹೌದಲ್ಲಿ. ಇಲ್ಲಿ ನೋಡ್ರಿ ಯಾವಣ್ಣ ಐತಿ ಶಿವ, ಇಲ್ಲಿ ಫೋಟೋ ತಕೊಳಕ್ ಬರ್ಜರ್ ಐತಿ ಇಲ್ಲಿ. A few moments later. ಈಗ ದಾಂಡೇಲಿ ಆ ಎಕೋ ಪಾರ್ಕ್ಲಿಂತ ಮುಂಜಾನೆ 9:00 ಬಿಟ್ಟಿವಿ. ಗೋವಾಕ್ಕೆ ಹೊಂಟಿವಿ. ಈಗ ಸಡನ್ನಾಗಿ ಗೋವಾಕ್ಕೆ ಪ್ಲ್ಯಾನ್ ಆಗೈತಿ. ಗೋವಾ ಪ್ಲ್ಯಾನ್ ಆಗಿ ಹೊಂಟಿವಿ. ನಡವರ್ಕ ಇಲ್ಲಿ ನೀರು ಹರಿಯತ್ತಿದ್ದು, ಭರ್ಜರಿ ನೀರು ಹರಿಯತ್ತಿದ್ದು. ನೀರು ನೋಡಕ್ಕಂತ ಇಲ್ಲೇ ಸೈಡ್ ಹಾಕಿದ್ವಿ ಗಾಡಿ. ಕುಂತಾನ ಎದಕ್ಕೆ ನಿಂತಿಲ್ಲ ಇಲ್ಲ ಗಿಡ ನಿಸರ್ಗದಾಗ ಬೆಂಕಿ ಸೃಷ್ಟಿ ಮಾಡಕ್ ಬಂದಿಯೇನು? ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಈಗ ಈ ಹಸಿರೊಳಗ ಈ ತರ ಹರಿಯೋದ್ ನೋಡಿ ನೋಡಿ. ಇಲ್ಲಿ ಆಕ್ಷನ್ ತೋರಪ್ಪ. ಇಲ್ಲಿ ನೀವು ಊಟ ಬರ್ಬೇಕು ನೋಡು. ಏಯ್ ಶಾರುಖ್ ಖಾನ್ ನೆಟ್ವರ್ಕ್ ಪ್ರಾಬ್ಲಮ್ ನೋಡ್ರಿ ಇಲ್ಲಿ. ಜಳಕ ಮಾಡಕ್ ಮಾಡ್ತೀನಿ. ರೆಡಿ ಇದೆಯಾ? ಮಾಡ್ತೀನಿ ನಾನು. ಎಷ್ಟು ಸತಿ ಮಾಡ್ತೀವ? ಟ್ರಿಪ್ ಒಳ್ಳೆ ರಿಸ್ಯೂಮ್ ಆತು. ಇನ್ನು ಸ್ಟೇಟ್ ಗೋವಾ. ಮೀನದವ ಮೀನಾ ಕುಟ್ರೆ ಹಾಕಿದ್ದು ಮಳಿ ನೀರಿದ್ರ ಮ್ಯಾಗ ಬಿದ್ದು ಉತ್ತದ ಇದು ಹೀಗೆ ಉತ್ತು ಬೆಳೆದತ್ ನೋಡ್ರಿ. ಅಲ್ಲಿ ಗಿಡ ಹಾಂ ಈ ಥರ ಭರ್ಜರಿ ಅಲ್ಲ. ಜಾಗ ಇರಲ್ಲ ಡಿಕ್ಕಿ ಒಳಗೆ ಹಾಕಿ ಅವನ್ನ. ಪರಿಸ್ಥಿತಿ ಕೆಳಗದನಂತ ಡಿಕ್ಕಿ ಒಳಗೆ ಹಾಕಿ ಕುಂದ್ರಿಸಿವನ ಹೇಳ್ತೀನ್ರು. ಹಾಯ್ ಜೈ ಬಜರಂಗಿ. ಏನಂದ್ರ ಕಾರ್ ಒಳಗಾಲಿ ಬಸ್ ಒಳಗಾಲಿ ಕಿಟಕಿ ಮಕ್ಳು ಕುಂತು ಹೋಗೋದು ಮಜಾ ಬ್ಯಾರೆ ಲೆವೆಲ್ ಐತಿ. ಅದೊಂದು ಬ್ಯಾರೆ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್, ಒಂಥರ ಎಮೋಷನ್. ನಮ್ಗೆ ಜಗಳ ಆಡಿ ಆದ್ರೂ ಜಾಗ ಬಿಡಿಸ್ಬೇಕು ಕಿಟಕಿ ಮಗ್ಲ. ಒಂದು ಸಮಾಧಾನ ನಮಗ. ನೇಚರ್ ಅಂದ್ರ ಏನೋ ಒಂದು ಸಮಾಧಾನ. ಕಿಟಕಿ ಒಳಗೆ ನೋಡ್ಕೊಂತ ಹೋಗೋದೊಂದು ಸಮಾಧಾನ ನಮ್ಗೆ. ನಿಜ ಅದೇನು ಹೇಳಕ್ಕಾಗ್ತಿಲ್ಲ. ನೋಡ್ರಿ ಯಾವುದೋ ಒಂದು ರೋಡ್ ಐತಿ. ರೋಡ್ ಒಂದು ನಡ್ಕೊಂತ ಹೋಗೋದು ಭರ್ಜರಿ. ಅದು ಯಾರು ಹೇಳ್ಕೊಂಡು ಹೋದ್ರೆ ಬರೇ ಯಪ್ಪ ಭಯ ನಡ್ಕೊಂಡು ಹೋದ್ರೆ ಹಂಗೋ. ಆದ್ರೂ ಏನನ್ರಿ ಮಳಿಗಾಲದಾಗ ಗಿಡನ ನೋಡೋದು ಅಂದ್ರೆ ಹಚ್ಚ ಹಸಿರು ಅದು ಒಂಥರ ಹೆಂಗ್ ಗೊತ್ತಾ. ಈಗ ನಮ್ಮಂತ ವಯಸ್ಸಿನಾಗ ಹುಡುಗಿ ನೋಡಾಕ ಎಷ್ಟು ಆತ್ಮದಿಂದ ಇದು ಮಾಡ್ತಾರೆ. ಆ ಥರ ನನಗೆ ಪರ್ಸ್ನಲಿ ಈ ಥರ ನೋಡಕ್ಕೆ ಭಾಳ ಇಷ್ಟ. ಹುಡುಗಿಯರ್ಕಿಂತ ಈ ಥರ ಗಿಡ ನೋಡಕ್ಕೆ ಭಾಳ ಇಷ್ಟ ನಂಗೆ. ದೋಸ್ತ ನಾ ಹುಡುಗಿಯರ್ನ ನೋಡಲ್ಲ ಇಲ್ಲೇ ನನ್ನ ನೋಡ್ತಾರ ಹುಡುಗಿಯರ, ಯಾರನ್ನ ನೋಡಲ್ಲ. ಅವರು ಒಂಥರ ಹುಡುಗಿಯರಾಗಿ ಹೋಗಿರ್ತಾರಲ್ಲ. ಇಲ್ಲಿ ನೋಡ್ರಿ ಇಲ್ಲೇ ವಾವ್ ನೀರು ಇರೋದು ನೋಡ್ರಿ. ಏವನ್ ಸೂಪರ್ ನೋಡ್ರಿ. ಎಷ್ಟು ಚಂದ ನೀರೆಲ್ಲ ಹರ್ಕೊಂತ ಭರ್ಜರಿ ಬರತೈತಿ. ಇದನ್ನ ನೋಡಕಂತ ಒಳ್ಳೆ ಹಿಂದೆ ಕೊಡ್ವಿ ನಾವು ಗಾಡಿ. ಜಲಪಾತ ನಾವು ನಂದು ಆಸೆ ಇತ್ತು ಒಂದು ಫಾಲ್ಸ್ ನೋಡ್ಬೇಕಂತ. ಇಲ್ಲೇ ನೋಡಿಸಿದ್ವಿ. ಇಷ್ಟೇ ಖುಷಿ, ಇಷ್ಟ್ರಾಗ ಖುಷಿ ಪಡೋದು ನೋಡ್ರಿ. ಅಲ್ಲಿ ನೋಡ್ರಿ ಎಷ್ಟು ಚಂದ ಬೀಳಾಕತಿ. ಗಾರ್ಡನ್ ಥರ ಮಸ್ತ್ ಅಂದ್ರೆ ನಾವು ಇಷ್ಟು ದಿವಸ ಕಡಿಮೆ ನೋಡಿದ್ದು ಏನು ನೋಡಿದ್ರು ಚಂದ ಅನ್ಸುತ್ತೆ. ಅಂದ್ರೆ ಇದು ಹೆಂಗ ಆಗುತ್ತಾ
ಮದ್ವಿಗೆ ಬಡ್ದಾಡ್ತಿರೋ ಹುಡುಗ ಯಾವ್ದು ಹೆಣ್ಣು ತೋರಿಸಿದ್ರು ಚಂದನ ಅನಿಸ್ತಾವ ಅಂತ ಹಿಂಗಾಗ್ಬಿಡತ್ತೆ ನಮ್ಮ ಮಳೆ ನೋಡಿಲ್ಲ ನದಿ ಇದು ಯಾವ ನದಿ ಏನ ನೋಡ್ರಿ ವಿಚಿತ್ರ ಆಕಳದ ಜೊತೆ ಹುಲಿ ನಿಂತೈತೆ ಅದು ಒಂದು ಡಿಫ್ರೆನ್ಸ್ ಏನಂದ್ರೆ ಇವೆಲ್ಲ ಪ್ರೆಸೆಂಟ್ ಅದಾವ ಹೌದು ಚಿತ್ರದೊಳಗೈತೆ ಅಷ್ಟ ಮತ್ತೇನಿಲ್ಲ ಆದರೂ ಈ ಆಕಳು ಧೈರ್ಯ ಮೆಚ್ಚೋಕು ಅಣ್ಣ ಹೆಂಗನ ಈ ಧೈರ್ಯ ಎಲ್ಲ ಸಾರಿ ಅಕ್ಕ ಅಣ್ಣ ಹುಲಿ ಮಾತಾಡ್ಸ್ರು ಏನು ಗೊತ್ತಪ್ಪ ಗೊತ್ತು ಗೋವಾ ದಾರಿ ನಾವು ಹಿಂಗೆ ಹೋಗ್ಬೇಕ್ರಿ ಗೋವಾ ಅಂತೂ ಇಂತೂ ಗೋವಾ ನೋಡೋ ಆಸೆ ಇದ್ದಿದ್ದಿಲ್ಲ ಆದ್ರೂ ಕರ್ಕೊಂಬಂದಾರ ಆಸೆ ಇದ್ದಿದ್ದು ಬಿಟ್ಟಂತ ಬಂದಾರ ದುರಾಸೆ ನಮ್ದೆಲ್ಲ ಹಂಗಾಯ್ತು ಬೇಡ ಟ್ರೈನಾಪುರ ಟ್ರೈನು ಬರುವ ಸಮಯ ನೋಡ ಲೇಟಾಗಿ ಯಾಕೆ ಬರ್ತೀವ ಲಗುವ ಇನ್ನೂ ಅಲ್ಲೈತದ ಬರತ್ತದು ಇಲ್ಲೇಶ್ ಬರತ್ತದಲ್ಲ ಅದೇನು ಜಾಯಿಂಟ್ ಮಾಡ್ಕೊಂಡು ಹೊಂಟಾನವ ಈಗ ಎಲ್ಲೈತಿದೆ ಅಯ್ಯೋ ದುರ್ವಿಧಿಯೇ ನಾವು ಅದನ್ನೇ ಟ್ರೈನ್ ಅನ್ಕೊಂಡು ಎಲ್ಲೋ ಸ್ವಲ್ಪ ವೇಟ್ ಮಾಡ್ರಿ ನನ್ನಂಗೆ